ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವೈದ್ಯರ ನಿರ್ಲಕ್ಷ್ಯಕ್ಕೆ ವ್ಯಕ್ತಿಯ ಸಾವಾಗಿರುವಂತ ಘಟನೆ ಬೆಳಕಿಗೆ ಬಂದಿದೆ. ಶ್ರೀನಿವಾಸಪುರ ಮೂಲದ ಬಾಬು ರೆಡ್ಡಿ ಸಾವನ್ನಪ್ಪಿರುವಂತ ವ್ಯಕ್ತಿ ರಾತ್ರಿ ಅಪರಿಚಿತ ವಾಹನ ಡಿಕ್ಕಿಯಾಗಿ ಗಂಭೀರ ಗಾಯಗೊಂಡು ಬಾಬು ರೆಡ್ಡಿ ಚಿಕಿತ್ಸೆಗಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದರು. ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ. ಶ್ರೀನಿವಾಸಪುರ ಮೂಲದ ಬಾಬು ರೆಡ್ಡಿ ಅವರು ರಾತ್ರಿ ಏನು ಆಕ್ಸಿಡೆಂಟ್ ಆಗಿದೆ, ಹೀಗಾಗಿ ಬಂದು ಗಂಭೀರವಾಗಿ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಹೈಯರ್ ಆಸ್ಪತ್ರೆಗೆ ರೆಫರ್ ಮಾಡಿದ್ರು ವೈದ್ಯರು. ಕನಿಷ್ಠ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡದೆ ಆ ರೀತಿಯಾಗಿ ರೆಫರ್ ಮಾಡಿದ್ರು. ಹೀಗಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟಿದ್ದರೆ ಅವರು ಜೀವಂತವಾಗಿ ಉಳಿತಿದ್ರು ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ರೆಫರ್ ಮಾಡಿದಂತ ವೈದ್ಯ ನಿಖರವಾಗಿ ಯಾವುದೇ ಆಸ್ಪತ್ರೆಗೆ ಹೋಗಬೇಕು ಅಂತ ಕೂಡ ತಿಳಿಸಿರಲಿಲ್ಲ, ಯಾವ ಆಸ್ಪತ್ರೆಗೆ ಹೋಗಬೇಕು ಅಂತ. ವೈದ್ಯ ಇಲ್ಲಿ ಪ್ರಾಥಮಿಕ ಚಿಕಿತ್ಸೆಯೂ ಮಾಡಲಿಲ್ಲ, ಇಂಥ ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ನೀವು ಹೋಗಿ ಅಂತ ಸವಲತ್ತು ಮಾಡಿಲ್ಲ. ಸೊ ಒಟ್ಟಿನಲ್ಲಿ ಅಂಥ ಟೈಮಲ್ಲಿ ಅವರಿಗೆ ಆಂಬ್ಯುಲೆನ್ಸು ಬುಕ್ ಆಗಿಲ್ಲ. ಎಲ್ಲ ಕಾರಣಗಳಿಂದಾಗಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ತಲೆಗೆ ಗಂಭೀರವಾಗಿ ಗಾಯವಾಗಿದೆ. ಆದರೆ ಕಾಲಿಗೆ ಬ್ಯಾಂಡೇಜ್ ಸುತ್ತಿ ತಲೆಗೆ ಗಾಯ ಆಗಿದ್ರು ಸುಮ್ಮನೆ ನೋಡಿ ಕೂಡ ನಿರ್ಲಕ್ಷ್ಯ ತೋರಿದ್ದಾರೆ. ಸೊ ಒಟ್ಟಿನಲ್ಲಿ ಕುಟುಂಬಸ್ಥರು ಮತ್ತೆ ಅವರ ಸ್ನೇಹಿತರು ಬಂದು ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕತೆಗಳಮ್ಮ ಯಾರು ಫೋನ್ ಮಾಡಿ ನೀನ್ ರೆಫರೆನ್ಸ್ ತೋರಿಸು 188 ನೀನ್ ಕಾಲ್ ಮಾಡಿ ಬರಕ್ ಕೇಳಿದ್ರೆ ಆಗಲ್ಲ ಅಂತ ಹೇಳು. ನಾನು ನೀನ್ ಕಾಲ್ ಮಾಡೋ 188ಗೆ ನಿಮ್ ನೆಗ್ಲಿಜೆನ್ಸ್ ಒಂದು ಲೈಫ್ ಹೋಯ್ತಿಲ್ಲ. ರಾತ್ರಿ ಕುಸಿನ್ ಬೆಟ್ಟವು ಬಿಡ್ತಾము ಮಾಡೋದೇನ್ ಮಾಡಿದ್ರೆ ರೆಫರ್ ಮಾಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ. ಈಗ ಅವರೇ DH ಹೇಳ್ತಿದಾರೆ ನಮ್ ರೆಫರ್ ಮಾಡಿಲ್ಲ ಅಂತ ಹೆಂಗ್ ಮಾಡ್ತೀರಾ ಸರ್ ನಿಮ್ಗೆ? ಸರ್ ಅವೆಲ್ಲ ಬೇಡ ಸರ್. ಯಾವ ರೆಫರ್ DH ನೀವು ಹೋಗಿದ್ದಲ್ಲಿ ಯಾರು DH ನಂಬರ್ ಮಾಡಮ್ಮ ಕಾಲಿದ್ದೆ ಕಸ ಮಾಡಿ ಸಾಂತಾವ 2-3 ಬಾಣೆ ಅಂತ ಸಾಯ್ಸ್ ಹಾಕಿದೀರಾ. ಇನ್ನೊಂದ್ ಕಡೆ ಗಲಾಟೆ ಆಯ್ತು. ಏನ್ ಆಸ್ಪತ್ರೆ ಕಾಮನ್ ತಗೊಂಡ್ರಲ್ವಾ? ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಡಾಕ್ಟರ್ಸ್ ಮೇಲೆ ತಗೊಬೇಕು, ಆಕ್ಷನ್ ತಗೊಬೇಕು. ಇವತ್ತು THO ಬರ್ಬೇಕು, DHO ಬರ್ಬೇಕು. ಇಲ್ಲಾಂದ್ರೆ ಅವ್ರು ಹೋರಾಟ ಇನ್ನ ಉಗ್ರವಾದ ಹೋರಾಟ ಮಾಡ್ತಾರೆ. ಇವತ್ತೆಲ್ಲ ಮಾಧ್ಯಮದವರು ಹೇಳ್ತೀವಿ, ಮಾಧ್ಯಮದವರು ಇದ್ರ ಬಗ್ಗೆ ತುಂಬಾ ಗಮನ ಹರಿಸಬೇಕಾಗಿದೆ. ತುಂಬಾ ನೆಗ್ಲಿಜೆಂಟ್ ಆಗಿ ನಡ್ಕೊಂತ ಇದಾರೆ ಇಲ್ಲಿ ಆಸ್ಪತ್ರೆ ತಗೊಂಡ್ರಲ್ವಾ? ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಡಾಕ್ಟರ್ಸ್ ಮೇಲೆ ತಗೊಬೇಕು, ಆಕ್ಷನ್ ತಗೊಬೇಕು. ಇವತ್ತು THO ಬರ್ಬೇಕು, DHO ಬರ್ಬೇಕು. ಇಲ್ಲಾಂದ್ರೆ ಅವ್ರು ಹೋರಾಟ ಇನ್ನ ಉಗ್ರವಾದ ಹೋರಾಟ ಮಾಡ್ತಾರೆ. ಇವತ್ತೆಲ್ಲ ಮಾಧ್ಯಮದವರು ಹೇಳ್ತೀವಿ, ಮಾಧ್ಯಮದವರು ಇದ್ರ ಬಗ್ಗೆ ತುಂಬಾ ಗಮನ ಹರಿಸಬೇಕಾಗಿದೆ. ತುಂಬಾ ನೆಗ್ಲಿಜೆಂಟ್ ಆಗಿ ನಡ್ಕೊಂತ ಇದಾರೆ ಇಲ್ಲಿ ಆಸ್ಪತ್ರೆ ತಗೊಂಡ್ರಲ್ವಾ? ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಏನಾಯ್ತು ಘಟನೆ? ಖಂಡಿತ ವಿಜಯ ಭಾಸ್ಕರ್, ಏನು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ವೈದ್ಯರ ಒಂದು ನಿರ್ಲಕ್ಷ್ಯಕ್ಕೆ ಓರ್ವ ವ್ಯಕ್ತಿ ಸಾವನ್ನಪ್ತಾನೆ. ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಒಂದು ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ಒಂದು ನಿರ್ಲಕ್ಷ್ಯ ಈ ಒಂದು ಘಟನೆಯನ್ನು ಸಂಭವಿರುವಂತದ್ದು. ಏನೇನು ಶ್ರೀನಿವಾಸಪುರ ಮೂಲದ ಬಾಬು ರೆಡ್ಡಿ ಎನ್ನುವ ಒಂದು ವ್ಯಕ್ತಿ ಒಂದು ನಿನ್ನೆ ಸಂಜೆ ಒಂದು ಅಪರಿಚಿತ ವಾಹನಕ್ಕೆ ಡಿಕ್ಕಿಯಾದ ಒಂದು ಪರಿಣಾಮ ಒಂದು ವಿಪರೀತ ಒಂದು ಗಾಯಗೊಂಡು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಅಲ್ಲಿನ ಒಂದು ಚಿಕಿತ್ಸರು ಅಂದ್ರೆ ಯಾವುದೇ ತರ ಒಂದು ನೋಡದೆ ಮತ್ತೆ ತಗೊಂಡೋಗಿ ಇಲ್ಲಿ ಏನ ತರ ಆಗಲ್ಲ ಅಂತ ಹೇಳಿ ಅಟ್ಲೀಸ್ಟ್ ನೋಡದೆ ಅವ್ರನ್ನ ಇದ್ ಮಾಡದೆ ಬಹಳಷ್ಟು ವೈದ್ಯರ ಒಂದು ನಿರ್ಲಕ್ಷ್ಯ ಅಂತ ಅದೇ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರಿಗೆ ಏನಾದ್ರು ಒಂದು ಎಮರ್ಜೆನ್ಸಿ ಅಂತ ಹೇಳಿ ಒಂದು ಏನಾದ್ರು ಒಂದು ಚಿಕಿತ್ಸೆ ಕೊಟ್ಟಿದ್ರೆ ಆತ ಏನಾದ್ರು ಬದುಕಿ ಉಳಿತಿದ್ನೋ ಅನ್ನುವಂತ ಒಂದು ಆರೋಪನು ಸಹ ಅಲ್ಲಿ ಆರೋಪವನ್ನು ಅವರ ಈಗ ಕುಟುಂಬಸ್ಥರ ಆರೋಪಕ್ಕೆ DHO ಏನಾದ್ರು ರಿಯಾಕ್ಟ್ ಮಾಡಿದಾರಾ?
ಖಂಡಿತವಾಗಿ ವಿಜಯ ಭಾಸ್ಕರ್ ಏನ್ ಗೊತ್ತಾ ಅವರಂದ್ರೆ ವೈದ್ಯರ ಒಂದು ನಿರ್ಲಕ್ಷ್ಯ ಆದ ತದನಂತರ ಸಹ ಏನು ಒಂದು DHOಗೆ ಫೋನ್ ಮಾಡಿ ಹೇಳಿದ ತದನಂತರ ಮಹೇಶ್ ಅವರು ಅಲ್ಲಿನ ಒಂದು ವೈದ್ಯರಿಗೆ ಒಂದ್ ಸ್ವಲ್ಪ ಫೋನ್ ಮೂಲಕ ಕರೆ ಮಾಡಿ ಅವರಿಗೆ ಒಂದ್ ಸ್ವಲ್ಪ ಬೆಸಿ ಮುಟ್ಟಿಸುವಂತ ಕೆಲಸನೂ ಸಹ ಮಾಡಿದ್ದಾರೆ ಅಂತ ಸ್ವಲ್ಪ ಆರೋಪವನ್ನು ಕೇಳಿ ಬಂತಿರುವಂತದ್ದು. ಆದ್ರೆ ಸತತವಾಗಿ ಏನೊಂದು ಬಾಣೆ ಅಂತಿರೋ ಸಾವು ಕಂಟಿನ್ಯೂಸ್ ಆಗಿ ಚಿಂತಾಮಣಿ ಆಸ್ಪತ್ರೆಯಲ್ಲಿ ಸತತ ಒಂದು 3 ತಿಂಗಳಿಗೆ ಒಂದ್ಸರಿ ಆಗ್ತಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಏನು DHO ಮಹೇಶ್ ಅವರು ಸಹ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಎಷ್ಟು ಕಟ್ಟುನಿಟ್ಟಿನ ಕ್ರಮಗಳು ತಗೊಂಡು ಸಹ ಏನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ರೀತಿಯ ಒಂದು ಪೊಸಿಷನ್ ಆಗ್ತಿರೋದು ಒಂದು ವಿಪರ್ಯಾಸ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಒಂದು ಅಧಿಕಾರಿಗಳಂದ್ರೆ ದೇವರ ಒಂದು ರೀತಿಯಲ್ಲಿ ಅವ್ರಿಗೆ ಇದ್ ಮಾಡ್ತಾರೆ. ಆದ್ರೆ ಇಂಥ ವೈದ್ಯರೇ ಒಂದು ರೋಗಿಯನ್ನು ಈ ತರ ಸಾಯುವಂತ ಕಾರಣಕ್ಕೆ ತಂದಿಕ್ಕಿದ್ದಾರೆ ಅಂದ್ರೆ ಇದು ಯಾವ ಒಂದು ವೈದ್ಯರ ಒಂದು ನಿರ್ಲಕ್ಷ್ಯ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಕಂಡು ಬರ್ತಿರುವುದು. ವಿಜಯ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ನೋಡಿ, ಒಬ್ಬ ವೈದ್ಯನ ನಿರ್ಲಕ್ಷ್ಯಕ್ಕೆ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಆಕ್ಸಿಡೆಂಟ್ ಆಗಿ ಬಂದಿದೆ, ಕರೆಕ್ಟ್, ಹೌದಪ್ಪ. ಆಕ್ಸಿಡೆಂಟ್ ಆಗಿ ಬಂದವರನ್ನ ಮೇಲಿನ ಆಸ್ಪತ್ರೆಗೆ ರೆಫರ್ ಮಾಡೋಕ್ಕಿಂತ ಮುಂಚೆ ಪ್ರಾಥಮಿಕ ಚಿಕಿತ್ಸೆ ಮಾಡಬೇಕಲ್ಲ. ಆ ನಾಲೆಡ್ಜ್ ಇಲ್ಲದೆ ನೀನು ಹೆಂಗಪ್ಪ ಡಾಕ್ಟರ್ ಆದೆ? ಯಾರಪ್ಪ ನಿನ್ನನ್ನು ಡಾಕ್ಟರ್ ಮಾಡಿದ್ದು? ಯಾವ ಕಾಲೇಜಲ್ಲಿ ನೀನು MBBS ಓದಿದೆ? ಸೊ ಕೆಲವು ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗೋದೇ ಇದು. ಇಮಿಡಿಯೇಟ್ ಆಗಿ ಏನು ಮಾಡಬೇಕು ಅನ್ನೋದನ್ನು ನೋಡೋದಕ್ಕಿಂತ ನಾವು ಅವ್ನು ಸಾಯ್ತಾನೋ ಬದುಕ್ತಾನೋ ಕೈ ತೊಳ್ಕೊಂಬಿಟ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತೀರಾ. ನೋ, ಒಂದು ಆಂಬ್ಯುಲೆನ್ಸ್ ರೆಡಿ ಮಾಡಬೇಕು, ನೀವೇ ಖುದ್ದಾಗಿ ಪ್ರಾಥಮಿಕ ಚಿಕಿತ್ಸೆ ಮಾಡಬೇಕು. ಅದು ಆಕ್ಸಿಡೆಂಟ್ ಕೇಸೇ ಆಗಿರಲಿ, ಅವರು ಕೇಸ್ ಕೊಟ್ಟು ಬರ್ಬೇಕಂತೇನಿಲ್ಲ, ನೀವೇ ಕೊಡ್ಬೋದಲ್ಲ, ನಿಮಗೆ ಅಧಿಕಾರ ಇದೆಯಲ್ಲ. ನೀವೇ ಲಿಮಿಟ್ಸಿನ ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡಿ ಚಿಕಿತ್ಸೆ ಕಂಟಿನ್ಯೂ ಮಾಡ್ಬೋದಲ್ಲ. ಎಲ್ಲ ಸವಲತ್ತುಗಳಿದ್ರೆ ನೀವು ಅದನ್ನು ಬಳಸ್ಕೊಳ್ದೆ ಮನುಷ್ಯರನ್ನ ಸಾಯಕ್ಕೆ ಬಿಡ್ತೀರಿ ಅಂತಂದರೆ ನೀವು ಡಾಕ್ಟರ್ ಆಗೋಕ್ಕೆ ನಾಲಾಯಕು.